ನಾನು ಚಿಕ್ಕಪೇಟೆ ಕ್ಷೇತ್ರದಲ್ಲಿ 6 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಮನೆಗೆ 5,000 ರೂಪಾಯಿ ಮುಖಾಂತರ ಒಂದು 30 ಕೋಟಿ ರೂಪಾಯಿ ಇವತ್ತರೆಗೂ ಖರ್ಚು ಮಾಡಿದ್ದೀನಿ. ಅದು ಅಫಿಷಿಯಲ್, ಯಾರು ಧೈರ್ಯವಾಗಿ ಯಾರೂ ಹೇಳೋದಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಯಾರೇ ಕಾರ್ಯಕರ್ತರು ಆಗಲಿ, ಯಾರೇ ಲೀಡ್ರ್ ಆಗಲಿ, ನನ್ನ ಸಪೋರ್ಟ್ಗೆ ಯಾರೂ ಬಂದಿಲ್ಲ. ಏನು ಕೇಳ್ತಾ ಇದ್ದೀರಾ? ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋ ಲೀಡರ್ಸು ಮತ್ತು ಕಾರ್ಯಕರ್ತರ್ಸು ಯಾರೂ ನನ್ನ ಸಪೋರ್ಟ್ಗೆ ಬಂದಿಲ್ಲ ಕ್ಷೇತ್ರದಲ್ಲಿ. ಯಾಕೆ ಅಂದರೆ ನಾನು ಒಂದು 3,000 ಮನೆಗಳು ಕಟ್ಕೊಡ್ತಾಯಿದ್ದೀನಿ. ಆ ಮನೆಗಳಿಗೆ ಪಾಪ ಅವಳು ಬಡವರಾಗೇ ಇರಬೇಕು. ಅವ್ರಿಗೆ ಒಳ್ಳೆ ಮನೆ ಬೇಕಾಗಿಲ್ಲ. 10ಗೆ 10, 10ಗೆ 15 ಮನೆಯಲ್ಲಿ 15 ಜನ, 6 ಜನ 7 ಜನ ಮನೆಯಲ್ಲಿ ಇರ್ತಾರೆ. ಅದಕ್ಕೆ 180 ಕೋಟಿ ನಾನು ಖರ್ಚು ಮಾಡ್ತೀನಿ ಅಂತ ಹೇಳಿದ್ದೀನಿ. ಪ್ರತಿ ದಿನ ಮೀಡಿಯಾ ಮುಖಾಂತರನೂ ಹೇಳ್ತಾ ಇದ್ದೀನಿ, ಮನೆಗಳು ಖಾಲಿ ಮಾಡಿಕೊಡಿ. ಆಮೇಲೆ ಪೇಪರ್ ಮುಖಾಂತರನೂ ಎಲ್ಲ ಪೇಪರ್ ಮುಖಾಂತರನೂ ಎಲ್ಲರಿಗೂ ಜನಗಳಿಗೆ ಹೇಳ್ತಾ ಇದ್ದೀನಿ. ಆದರೆ ನಮ್ಮ RV ದೇವರಾಜ್ ಸಾಹೇಬರು 180 ಕೋಟಿ ಸ್ಲಮ್ ಬೋರ್ಡಲ್ಲಿ ಡಿಪಾಸಿಟ್ ಮಾಡಿ ಆಮೇಲೆ ಮನೆಗಳು ಕಟ್ಕೊಡ್ಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಲಾಸ್ಪಳ್ಳಿ ಪೊಲೀಸ್ ಸ್ಟೇಷನ್. ಆದರೆ ನಾವು ಕ್ಷೇತ್ರದಲ್ಲಿರೋ ಅಕ್ಕ ತಂಗಿಗಳು, ಅಣ್ಣ ತಮ್ಮಂದ್ರಿಗೆ ನಾವು ಅವ್ರಿಗೆ ಲೀಡ್ರಾಗಿ ಹೋದ್ಮೇಲೆ ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗ್ಬೇಕು. ಆದರೆ ನಾವು ಇದರಲ್ಲಿನೂ ರಾಜಕಾರಣ ಮಾಡಿಕೊಂಡು ಆ ಕೆಲಸ ಯಾರೂ ಕೆಲಸ ಮಾಡಬಾರ್ದು, ಅವರು ಮಾಡೋದಿಲ್ಲ, ಬೇರೆಯವ್ರಿಗೂ ಮಾಡೋಕ್ಕೆ ಬಿಡೋದಿಲ್ಲ. ಈ ಥರ ಇದ್ದರೆ ನಮ್ಮ ದೇಶ ಉದ್ಧಾರ ಆಗತ್ತಾ? ಆಗಲ್ಲ. ನಾನು ಹೇಳೋನಲ್ಲ, ಮಾಡೋನು. ಇವತ್ತು ಬೆಳಗ್ಗೆ ಮನೆ ಖಾಲಿ ಮಾಡಿಕೊಟ್ರೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ. 350 ಕೋಟಿ ನಾನು ಕೊಡಕ್ಕೆ ಬಂದಿದ್ದೀನಿ. ಯಾಕೆ ಇದು ಪ್ರತಿ ಸಾಲ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಜನಗಳಿಗೆ ಗೊತ್ತಾಗಲಿ, ಕಷ್ಟದಲ್ಲಿ ಇರೋರು ಆಚೆ ಬರಲಿ, ಮನೆಗಳು ಧೈರ್ಯ ಮಾಡಲಿ, ಮನೆಗಳು ಖಾಲಿ ಮಾಡಿಕೊಳ್ಳಿ. ಕೊಟ್ಟರೆ ನಾನೇ ರಾತ್ರಿ ಹಗಲು ನಿಂತ್ಕೊಂಡು ಕಷ್ಟಪಟ್ಟು 4 ತಿಂಗಳಲ್ಲಿ 500 ಮನೆ 500 ಮನೆ ರೆಡಿ ಮಾಡಿ ಕೊಡ್ತೀನಿ.